ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ನಾನು ಇನ್ಸ್ಟಂಟಾಗಿ ಸಕ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸಾತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನು ಒಂದು 2 ಗ್ಲಾಸ್ನಷ್ಟು ಸಕ್ರೆ ನೆಲ್ಲಿಕಾಯಿನ ತೊಗೊಂಡೇನಿ. ಇವನ್ನ ಸ್ವಚ್ಛಾಗಿ ತೊಳೆದು ನೀರಿನ ಅಂಶ ಎಲ್ಲ ಹೋಗೋ ಮಟ್ಟ ಒಂದು ಕಾಟನ್ ಬಟ್ಟೆ ಒಳಗೆ ಚಲೋತ್ನಂಗೆ ಒರೆಸ್ಕೊಂಡೇನಿ. ಉಪ್ಪಿನಕಾಯಿ ಭಾರಿ ಮಸ್ತ್ ಆಗ್ತೈತೆ ನೋಡ್ರಿ. ಈಗಂತೂ ಸೀಸನ್ ಐತಿ. ಸೊ ಸ್ವೀಟಾಗೂ ಇರ್ತಾವೆ, ಹುಳಿಯಾಗೂ ಇರ್ತಾವೆ. ಉಪ್ಪಿನಕಾಯಿ ಭಾರಿ ಟೇಸ್ಟಾಗಿ ಬರ್ತೈತಿ. ಬರ್ರಿ ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳೋಣಂತ. ನಾವೊಂದು ಒಳ್ಕಳಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ಅಂದ್ರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. ಮತ್ತು ಒಂದು ಗಿರ್ದ ಚಮಚದಷ್ಟು ನಾನು ಸಾಸಿವೆನ ಹಾಕೋತೀನಿ. ಇದ್ರದ್ದು ಕ್ವಾಂಟಿಟಿ ಜಾಸ್ತಿ ಇರಬಾರ್ದು, ಮಸಾಲೆ ಆಗಿಬಿಡ್ತೈತಿ. ಸೊ ಹಾಗಾಗಿ ನಿಮ್ಮ ಕಡೆ ಪೌಡರ್ ಇತ್ತ ಅಂತಂದ್ರೆ ಅದನ್ನು ಕೂಡ ಹಾಕೋಬೋದು. ಇದು ಭಾಳ ಕಮ್ಮಿ ಕ್ವಾಂಟಿಟಿ ಐತಲ್ಲ, ಸೊ ಮಿಕ್ಸಿ ಒಳಗೆ ಸಿಗಂಗಿಲ್ಲ. ಸೊ ಹಾಗಾಗಿ ನಾನು ಕಲ್ಲೊಳಗನ ಇದನ್ನು ಪೌಡ್ರ್ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಇದು ಚಲೋತ್ನಂಗೆ ಪೌಡ್ರ್ ಆಗೈತಿ. ಈಗ ನಾ ಇದನ್ನೆಲ್ಲ ಒಂದು ಸೈಡಿಗೆ ಒಂದು ಬೌಲ್ನಾಗ ತೆಗೆದಿಟ್ಕೋತೇನಂತ. ನೆಕ್ಸ್ಟ್ ಈಗ ನಾನು ತೊಳೆದು ಇಟ್ಕೊಂಡಂಥ ನೆಲ್ಲಿಕಾಯಿ ಏನೈತಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಜಜ್ತೀನಿ. ಈ ಥರ ಜಜ್ಜಿ ಇಟ್ಕೊಳ್ಳೋದ್ರಿಂದ ಏನು ಆಗ್ತೈತಂದ್ರೆ ಉಪ್ಪಿನಕಾಯಿ ಒಳಗೂ ಎಲ್ಲ ಮಸಾಲೆ ಸಕ್ಕಾಗ್ತೈತಿ ಮತ್ತು ಟೇಸ್ಟಾಗಿ ಬರ್ತೈತಿ. ಸೊ ಇದೇ ಥರ ಎಲ್ಲ ನೆಲ್ಲಿಕಾಯಿನೂ ನಾನು ಜಜ್ಕೋತೇನಂತ. ಸೊ ನೋಡ್ರಿ, ಇಲ್ಲೇ ಒಂದು ಜಜ್ಬೇಕು. ಭಾಳ ಜಜ್ಜಿ ಸ್ಮ್ಯಾಶ್ ಥರ ಆಗಬಾರ್ದು, ಜಸ್ಟ್ ಅಷ್ಟು ಬಾಯಿ ಬಿಟ್ಕೋಬೇಕವು. ಸೊ ನೋಡಿರಿ, ಎಲ್ಲವನ್ನೂ ನಾನು ಈ ಥರ ಜಜ್ಜಿ ಇಟ್ಕೊಂಡೇನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಜೀರಿಗೆ ಪೌಡರ್ ಅದನ್ನು ಹಾಕ್ಕೊಳತ್ತೀನಿ. ಅದಾದಮೇಲೆ ನಾನು ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಕೋತೀನಿ. ಜಾಸ್ತಿ ಏನು ಮಸಾಲೆ ಹಾಕ್ಕೊಳತ್ತಿಲ್ಲ ನಾನು ಇದಕ್ಕೆ. ನೆಕ್ಸ್ಟ್ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಖಾರದ ಪೌಡ್ರ್ ಹಾಕ್ರಿ. ನಾವೊಂದು 3 ಸ್ಪೂನ್ನಷ್ಟು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ. ಜಾಸ್ತಿ ಮಸಾಲೆ ಹಾಕಿದ್ರಿ ಅಂದ್ರೆ ಬರೀ ಅದರದ್ದು ಫ್ಲೇವರ ಬರ್ತೈತಿ. ಸೊ ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಉಪ್ಪು ಹಾಕೋರಿ. ಮತ್ತು ಇದಕ್ಕೆ ಸಣ್ಣ ಉಪ್ಪು ಹಾಕೋರಿ. ಕಲ್ಲುಪ್ಪು ಹಾಕ್ಕೊಂಡ್ರಿ ಅಂದ್ರೆ ಲಘು ಕರಗಂಗಿಲ್ಲ. ಸೊ ಹಂಗಾಗಿ ಸಣ್ಣ ಉಪ್ಪು ಹಾಕೋರಿ. ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಸಕ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿಬಿಡ್ತೈತಿ ನೋಡಿರಿ. ನೀವು ಇದನ್ನು ಒಂದು ಗ್ಲಾಸ್ ಜಾರು ಇಲ್ಲ ಅಂತಂದ್ರೆ ಒಂದು ಭರಣಿ ಒಳಗೆ ಹಾಕಿ ಫ್ರಿಜ್ನಾಗ ಇಟ್ಕೊಂಡ್ರಿ ಅಂದ್ರೆ ಒಂದು 5-6 ತಿಂಗಳವರೆಗೂ ನಿಮ್ಗೆ ಇದು ಉಪ್ಪಿನಕಾಯಿ ಬರ್ತೈತಿ. ಮತ್ತು ಹೊರಗೆ ಇಟ್ಕೊಂಡ್ರಿ ಅಂದ್ರೆ 1 ಮಂತ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿರಿ. ಮತ್ತು ಇದನ್ನು ನೀವು ಪರ್ಟಿಕ್ಯುಲರಾಗಿ ಗ್ಲಾಸ್ ಬಾಟಲ್ನಾಗನ ಹಾಕಿಡ್ರಿ ಅಂದ್ರೆ ಉಪ್ಪಿನಕಾಯಿ ಚಲೋ ಇರ್ತೈತಿ ಮತ್ತು ಭಾಳ ದಿನವೂ ಬರ್ತೈತಿ. ಭಾರಿ ಟೇಸ್ಟಾಗಿರ್ತೈತೆ ಟೇಸ್ಟಾಗಿ ಇರ್ತೈತಿ ನೋಡಿರಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಕ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಬಾಟಲಿಗೆ ಹಾಕಿ ಇಟ್ಕೊಂಡ್ಮೇಲೆ ಒಂದು 24 hours ಆದಮೇಲೆ ಇದನ್ನು ಯೂಸ್ ಮಾಡಿರಿ. ಅಂದ್ರೆ ಮಸಾಲೆ ಆಯ್ತು, ಉಪ್ಪಾತು, ನೆಲ್ಲಿಕಾಯಿ ಒಳಗೆ ಸಕ್ಕಾಗಿರ್ತೈತಿ. ಭಾರಿ ಟೇಸ್ಟಾಗಿರ್ತೈತಿ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಇನ್ಸ್ಟಂಟ್ ಆದಂಥ ಸಕ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.